ಈ ಕಡೆ ಅಪ್ಪ ಜೈಲಲ್ಲಿ, ಆ ಕಡೆ ಮಗ ಸೋ ಕಾಲ್ಡ್ ವಿದೇಶದ ಪ್ರವಾಸದಲ್ಲಿ. ಯಾವಾಗ ಬರ್ತಾರೆ ಪ್ರಜ್ವಲ್ ಎಲ್ಲಿದ್ಯಪ್ಪ ಅನ್ನೋ ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇದ್ರು. ಇದರ ನಡುವೆ ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಜೈಲು ಸೇರಿದ್ರು ಕೂಡ ಮಗನ ಸುಳಿವಿಲ್ಲ. ಬರೀ ಮಗ ಅಲ್ಲ, ಹಾಲಿ ಸಂಸದ, ಆಲ್ರೆಡಿ ಕಂಟೆಸ್ಟ್ ಮಾಡಿರುವಂತಹ ಅಭ್ಯರ್ಥಿ. ಜೂನ್ 4ನೇ ತಾರೀಕು ಭವಿಷ್ಯ ನಿರ್ಧಾರ ಆಗುತ್ತೆ. ಅಂತಹ ಅಭ್ಯರ್ಥಿ ಯಾವ ದೇಶದಲ್ಲಿದ್ದಾರೋ, ಏನು ಮಾಡ್ತಿದಾರೋ, ಅವ್ರ ಗಮನಕ್ಕೆ ಸುದ್ದಿಗಳು ಹೋಗ್ತಾ ಇದೆಯಾ ಇಲ್ವೋ ಗೊತ್ತಿದ್ದೂ ಕೂಡ ಬೀಸೋದಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅಂತಾರಲ್ಲ, ಹಂಗೇನಾದ್ರೂ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾದಿದ್ದೇ ಆಯ್ತು. ರೆಡ್ ಕಾರ್ನರ್ ನೋಟಿಸು ಆಯ್ತು, ಲುಕ್ಔಟ್ ನೋಟಿಸು ಆಯ್ತು, ವಾಟ್ಸಪ್ಪಿಂಗ್ ನೋಟಿಸ್ ಕಳಿಸಿದ್ದು ಆಯ್ತು. 196 ದೇಶಗಳು ಆತನ ಮೇಲೆ ಕಣ್ಣಿಟ್ಟಿದ್ದಾವೆ. ಆದ್ರೂ ಕೂಡ ಈ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಈಗಾಗಲೇ ಪ್ರಜ್ವಲ್ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಈಗ ಅದಕ್ಕೂ ಕೂಡ ಪತ್ತೆ ಆಗ್ಲಿಲ್ಲ ಇವತ್ತು ನಾಳೆ ಅಂದ್ರೆ ಮುಂದಿನ ಕ್ರಮ ಏನ್ ಮಾಡ್ತಾರೆ ಗೊತ್ತಿಲ್ಲ. ಕುತೂಹಲ ಮೂಡಿಸ್ತಾ ಇದೆ. ಬೇಗ ತನಿಖೆ ಮುಗಿಸೋ ಕಾತಿರದಲ್ಲಿ SIT ಇದೆ. ಈ ಆರಂಭ ಆಗಿ ಹತ್ತತ್ರ 10 ದಿನದ ಮೇಲಾಯ್ತು ಈ ಪ್ರಕರಣ. ರೇವಣ್ಣ ಅವ್ರ ಮೇಲಿರುವಂತಹ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿದ್ದಾಯ್ತು ಅಪ್ಪ. ಮಗನ ಪರಿಸ್ಥಿತಿ ಏನು? ಮಗನ ವಿಚಾರದಲ್ಲೇ ಹಲವು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಪ್ರಕರಣ ಮತ್ತು 2900 ಎಷ್ಟೋ ಒಂದಷ್ಟು ವಿಡಿಯೋಗಳು ಇಟ್ಕೊಂಡಿದ್ದಾರೆ ಎನ್ನುವ ಆರೋಪ